ಸುತೆಯ ಪೋಷಿಸಿ ಬೆಳೆಸಿ ಧನ ಕನಕದೊಡನವಳನ್ ಇತರ ಗೃಹ ಕಿತ್ತು ನೀಂ ಕೇಳುವ ಮುಯ್ಯೇನು ಪ್ರತಿಫಲವು ಬೇರೇಕೆ ಸುಕೃತಕದು ತಾನೆ ಫಲ ಹಿತ ಮನದ ಪಾಕಕದು ಮಂಕುತಿಮ್ಮ. ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಜೀವನದ ಕಾರ್ಯ ಮತ್ತು ಕರ್ತವ್ಯದ ಗಂಭೀರತೆಯನ್ನು ಸಮರ್ಪಕವಾಗಿ ಚಿತ್ರಿಸಿದ್ದಾರೆ. ಪುಣ್ಯಕರ ಕಾರ್ಯಗಳ ಪರಿಣಾಮವಾಗಿ ನಾವು ಏನನ್ನು ನಿರೀಕ್ಷಿಸುತ್ತೇವೆ ಎಂಬುದರ ಬಗ್ಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಗಳನ್ನು ಬೆಳೆಸಿ ಆಭರಣ ಬಟ್ಟೆ ಕೊಟ್ಟು ವಿವಾಹ ಮಾಡಿ ಪರರ ಮನೆಗೆ ಕಳಿಸುವುದು ತಂದೆಯ ಕರ್ತವ್ಯ. ಇದರಲ್ಲಿ ತೃಪ್ತಿಯು ಮುಖ್ಯ. ಫಲ ಅಥವಾ ಪ್ರತಿಫಲವನ್ನು ನಿರೀಕ್ಷಿಸುವುದು ವ್ಯವಹಾರವಾಗುತ್ತದೆ. ಸುಖ ಮತ್ತು ಶಾಂತಿಯನ್ನು ಪಡೆಯಲು ಸುಕೃತಗಳನ್ನು ಮಾಡಲು ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಇಲ್ಲಿಯ ಉಲ್ಲೇಖವು ಪುಣ್ಯಕೃತಿಗಳನ್ನು ಮಾಡುವ ಮೂಲಕ ಸುಖವನ್ನು ಪಡೆಯಲು ಇರುವ ಮಾರ್ಗವನ್ನು ತೋರಿಸುತ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಾಡುವ ಉತ್ತಮ ಕಾರ್ಯಗಳು ಕಾಲಕಾಲದಲ್ಲಿ ನಾನಾ ರೀತಿಯ ಫಲಗಳನ್ನು ತರುತ್ತವೆ. ಪ್ರತಿಫಲವು ಬೇರೆ ಏಕೆ? ಇಲ್ಲಿ ನಾವು ಮಾಡಿದ ಕ್ರಿಯೆಗಳ ಫಲ ಮತ್ತು ಅದರ ಪರಿಣಾಮಗಳ ಬಗ್ಗೆ ಚಿಂತನೆ ಮಾಡುತ್ತಿದ್ದಾರೆ. ಸಾಧಾರಣವಾಗಿ ನಾವು ಮಾಡಿದ ಕರ್ತವ್ಯಗಳು, ಕ್ರಿಯೆಗಳು ಅಥವಾ ನಂಬಿಕೆಗಳು ಯಾವ ರೀತಿ ಪ್ರತಿಫಲವನ್ನು ಒದಗಿಸುತ್ತವೆ ಎಂಬುದನ್ನು ಒತ್ತಿ ಹೇಳುತ್ತಾರೆ. ಇವುಗಳನ್ನು ಇತರರಿಗೆ ಬೆಂಬಲ ನೀಡುವ ಮೂಲಕ ನಾವು ಜೀವನವನ್ನು ಹೆಚ್ಚು ಸುಂದರವಾಗಿ ರೂಪಿಸಬಹುದು. ಪರಮಾತ್ಮನ ಪೂಜೆಯಲ್ಲಿ ನಮ್ಮ ಹೃದಯದ ನಿರ್ಜೀವತೆ ಮತ್ತು ಆತ್ಮನಿವೇದನೆಯು ಅಗತ್ಯವಾಗಿ ಬೇಕಾಗಿದೆ. ಭಕ್ತಿ, ಸಂಪೂರ್ಣ ಸಮರ್ಪಣೆ ಮಾತ್ರವೇ ತೃಪ್ತಿಯಲ್ಲಿರುತ್ತದೆ. ಇಂತಹ ದೃಷ್ಟಿಕೋನವು ನಮ್ಮ ಜೀವನದ ಎಲ್ಲ ಕಾರ್ಯಗಳಿಗೆ ಅನ್ವಯಿಸುತ್ತದೆ. ಕರ್ತವ್ಯವನ್ನು ಭಾವದಿಂದ ಮಾಡುವುದೇ ಜೀವನದಲ್ಲಿ ಶ್ರೇಷ್ಠ.